ಹಿಂಗೆ ಲಾ 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 ಕೋಕನಾಯಿ ಕಾಫಿ ಬೇಕು ಹಾಕು ಕೈ ಹಿಂಗಾದ್ರೆ ಫ್ಯಾನ್ ಸಿಗುತ್ತೆ ಬ್ಯಾಗ್ ಸಿಗುತ್ತೆ ಹಿಂಗಾದ್ರೆ ನೋಡಿ ಕೈ ಎರಡು ನೋಡಿ ಫ್ರೀ ಆಗಿರ್ತೈತೆ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕಂತೇಳಿ ಅಂತ ಬೈದಿದ್ದಕ್ಕೆ ನೆನ್ನೆ ಇವತ್ತು ಈ ಡ್ರೆಸ್ನ ಹುಡುಕಿ ಹಾಕೊಂಡ್ರದಲ್ಲ ಅಮ್ಮ ಸೊಂಟ ನೋವು ಸೊಂಟ ಪ್ಲೇಸ್ ಆದ್ಮೇಲೆ ಸೊಂಟ ನೋವು ಕಾಮನ್ ಕೊಬ್ಬರಿ ಮಿಠಾಯಿ ಅಂತ ಕಡಲೆ ಮಿಠಾಯಿ ಇರಬೇಕು ಕಡಲೆಕಾಯ್ದು ಕಡಲೆ ಬೀಜದಿಂದ ಮಾಡೋದು ಮಿಠಾಯಿ ಕರೆಕ್ಟ್ ಬಿಸಿಲು ಬರ್ತದೆ ತಲೆ ಚೆನ್ನಾಗಿ ಓಡಿಸ್ಕೊ ನಾಳೆ ಹಿಂಗೆ ಹುಡುಕ ಬರ್ತೀನಿ ಇವಳಾದ್ರೆ ಹಂಗೆ ಬರ್ತಾಳ ಇವಳಾದ್ರೆ ಹಂಗೆ ಬರಲ್ಲ ನಾಯಿ ಮರಿ ಮರ್ಬಿಟ್ಟಿದ್ದೆ ನಾನು ಏನದು ಸಾರಿ ಊಟ ಅಲ್ಲ ಹೂವು ಇಟ್ಟಿಲ್ಲ ಹೂವು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವಾಗ ಬನ್ನಿ, ನಮ್ಮ ಕುಕ್ಕು ತಲೆ ಸ್ನಾನ ಮಾಡಿಕೊಂಡು ಮೇಲ್ಗಡೆ ತಲೆ ಒಣಸ್ಕೊಳ್ಲಿಕ್ಕೆ ಹೋಗಿದ್ದಾಳೆ. ಇದು ಚಾಕ್ಲೇಟ್ ತೊಗೊಂಬಂದಿದ್ದೆ ಅವಳಿಗೆ, ತುಂಬಾ ಫೇವ್ರೇಟ್ ಅಂಥೇಳಿ ನೋಡಿ ನಾಯಿಗೆ. ಅದಕ್ಕೆ ನಾನು ನಾಯಿ ಮರಿ ನಾನು ಒಂದು ತಿಂದೆ. ಅದು ಇದು 5 ರೂಪಾಯಿದು ಬರುತ್ತಲ್ಲ, ನೀಟಾಗಿ ತೋರಿಸ್ತೀನಿ ರೀ. 5 ರೂಪಾಯಿದು ಬರುತ್ತಲ್ವಾ ಇದು ಅದಂತ ಕಟ್ಟಮಿಟ್ಟ ಅಂತ ಏನೋ ಅಂತಾರೇನೋ ಗೊತ್ತಿಲ್ಲ ನನಗೆ. ಇದು ನೋಡಿ ಈ ಥರದ್ದು ಇದನ್ನು ತೊಗೊಂಡು ಅವಳಿಗೆ ತುಂಬ ಇಷ್ಟ. ಮೊನ್ನೆ ಅವಳು ಸುಮ್ಮನೆ ಲಾಸ್ಟ್ ಟೈಮ್ ಅಂಗಡಿಗೆ ಹೋದಾಗ ನಂಗೆ ಇಷ್ಟ ಆದ ತೊಗೊಂಬಂದೆ. ಏನೇ ತೊಗೊಂಬಂದ್ರೆ ಅವಳಿಗಂತ ಒಂದು ತೊಗೊಂಡು ಬಂದಿರ್ತೀನಿ ಎಕ್ಸ್ಟ್ರಾ. ಅವಳು ನಮ್ಮ ಚೆನ್ನಾಗೈತೆ ಅಂತ ತಿಂದಳು. ಹಾಗಾಗಿ ಇದನ್ನು ಈ ಸಲನೂ ಹೋದಾಗ ಅವಳಿಗೆ ಇಷ್ಟ ಅಂತಲೇ ತಗೊಂಡೆ. ನಾನು ತಿನ್ನಬೇಕು ಅಂತ ತಗೊಂಡಿಲ್ಲ, ಅವಳಿಗೆ ಇಷ್ಟ ಅಂತ ತೊಗೊಂಡೆ. ಅದನ್ನು ಅಲ್ಲಿ ಇಟ್ಬಿಟ್ಟು ಹೋಗಿದ್ದಾಳೆ. ಹಿಂಗೆ ಮಾಡ್ತಾಳೆ ಯಾವಾಗಲೂ ಒಂದು ಟೈಮ್ ಏನೋ ತಿನ್ನೋದಳು. ಹಂಗೆ ಅದನ್ನು ತಗೊಂಡೋಗಿ ಕೊಟ್ಟು ಹಾಗೆ ತಲೆ ಸ್ನಾನ ಮಾಡ್ಕೊಂಡು ತಲೆ ಒಣಸ್ಕೊಳ್ಲಿಕ್ಕೆ ಹೋಗಿದ್ದಾಳೆ. ಬಿಸಿಲು ಕೂಡ ಇಲ್ಲ ಇವತ್ತು. ಇಷ್ಟೊತ್ತು ನಾವು ಬಟ್ಟೆ ಎಲ್ಲ ತೊಳೆದ್ವಿ. ಬನ್ನಿ ಮೇಲ್ಗಡೆ ಹೋಗಿ ನಮ್ಮ ಕುಕ್ಕುನ ಕರ್ಕೊಂಡು ಬರೋಣ. ಇವತ್ತು ಗುರುವಾರ ಬೇರೆ ಬಂದು ಏನಪ್ಪ ಅಂತಂದರೆ ಹೂವು ಇಲ್ಲ ಪೂಜೆಗೆ. ನಾಳೆಗೆ ಹೂವು ಇಲ್ಲ, ತೊಗೊಂಬರ್ಬೇಕು. ತುಂಬ ನಂಗೆ ಯೋಚನೆ ಮಾಡಿದೆ, ಇನ್ನು ಹೊಟ್ಟೆಗೆ ಊಟವಿದ್ದಿಲ್ಲ. ಊಟ ಮಾಡಿಕೊಂಡು ನೋಡ್ತೀನಿ. ಆದರೆ ಟ್ರೈ ಮಾಡ್ತೀನಿ. ಎಡಿಟ್ ಬೇರೆ ಮಾಡಿದ್ದೆ ಇವತ್ತು, ಅಪ್ಲೋಡ್ ಮಾಡಬೇಕು. ನನಗೆ ಟೈಮ್ ಸಿಗೋಲ್ಲ. ಏನು ಮಾಡೋದೇನೋ ಗೊತ್ತಿಲ್ಲ, ಬಟ್ ಹೂವು ಬೇಕೇ ಬೇಕು. ನಾಳೆ ಹೂವು ಎಲ್ಲ ಪೂಜೆ ಮಾಡಲ್ಲ. ಹಾಗಾಗಿ ಬನ್ನಿ ಕುಕ್ಕು ಕರ್ಕೊಂಡ್ಬರ್ತೀನಿ. ಕುಕ್ಕು ಮರಿ ಓನ್ ಆಡ್ತಿದ್ದಿ. ನಂಗೆ ಓನ್ ತಂದಿನಿ ನೋಡು. ಓನ್ ತಂದಿದ್ದೀನಿ ನೋಡು. ಆನ್ ಮಾಡ್ತದ್ದಿ. ಕೂದಲು ಅನ್ಸ್ಕೊಂತದ್ದು ನೋಡಿ. ಬಟ್ಟೆ ಎಲ್ಲ ಒಗ್ದಿದ್ದಾಯ್ತು. ಇವತ್ತು 11 ಗಂಟೆ ಆಗೈತಾ? ಕೂದಲು ಚೆನ್ನಾಗಿ ಒಣಗ್ತು. ಹಾಂ ನಮ್ಮ ಕೂಕು ನಾನಿನ್ನ ತಲೆ ಸ್ನಾನ ಮಾಡಿಲ್ಲ, ಈಗ ಮಾಡಬೇಕು. ಚೆನ್ನಾಗಿಲ್ಲ ಮಾಡ್ತೀನಮ್ಮ ಮಾಡಿದೆ. ನಮ್ಮ ನಿಂಗೆ ಏನೋ ತೊಗೊಂಬಂದಿದ್ದಲ್ಲ, ಇದು ತಿನ್ನೋ ನಾಯಿ ಮರಿ. ಮರ್ಬಿಟ್ಟಿದ್ದೆ ನಾನು. ಏನದು? ಕಟ್ಟಮಿಟ್ಟ ತಿನ್ನು. ಕಟ್ಟಮಿಟ್ಟ ಇದು 5 ಕೊಬ್ಬರಿ ಮಿಠಾಯಿ ಅಂತ ಕಡಲೆ ಮಿಠಾಯಿ ಇರಬೇಕು. ಕಡಲೆಕಾಯ್ದು ಕಡಲೆ ಬೀಜದಿಂದ ಮಾಡೋದು ಮಿಠಾಯಿ ಕರೆಕ್ಟ್. ಬಿಸಿಲು ಬರ್ತದೆ ತಲೆ ಚೆನ್ನಾಗಿ ಓಡಿಸ್ಕೊ. ಮ್ಯಾಟ್ ಹಾಕಿದ್ದೆ, ಕೆಳಗಡೆ ಬಿದ್ದುಬಿಟ್ಟೈತೆ ಒಂದು. ಅಯ್ಯೋ, ಅದು ಅದು ತೆಳ್ಳಗೈತೆ. ಅದಕ್ಕೆ ನೋಡಿ ಏನೇನೋ ತಿಂತಾ ಇದ್ದೀನಿ ಅಂತ ತೋರಿಸ್ತಾರ. ಆಗಲೇ ತಿನ್ನ ಆಗಲೇ ತೋರಿಸ್ಕೊಂಡೆ. ಚೆನ್ನಾಗಿದೆ. ಬರೀ ಒಂದು 4 ಫ್ರಾಕ್ ಇದ್ದಾವೆ ನೋಡಿ. ಅಲ್ಲಿ ಕಾಣುತ್ತೆ ಅಲ್ಲಿ ತೋರಿಸಿ ನೋಡಿ. ಅಲ್ಲಿ ಇದೆಯಲ್ಲ, ಒಂದೆರಡು ಹಾಕೊಂಡ್ಬಿಡ್ತಾಳೆ ಬ್ಲ್ಯಾಕ್ ಕಲರ್ದು. ಅದನ್ನೇ ಹಾಕಂತಾಳೆ ಅಂತೇಳಿ ಬೈಯೋದಕ್ಕೆ ಎಷ್ಟೊಂದು ಒಳ್ಳೊಳ್ಳೆ ಬಟ್ಟೆಗಳಿದ್ವು, ಹಾಕೊಳ್ಳೋದೇ ಇಲ್ಲ. ಮನೆಗೆ ಒಂದು ಫ್ರೀ ಆಗಿರ್ತೈತೆ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕಂತಾಳೆ ಅಂತ ಬೈದಿದ್ದಕ್ಕೆ ನೆನ್ನೆ ಇವತ್ತು ಈ ಡ್ರೆಸ್ನ ಹುಡುಕಿ ಹಾಕೊಂಡ್ರದಲ್ಲ. ಸಿಕ್ತು ಹಂಗೆ ಹಾಕೋಣ. ಪದೇ ಹಾಕೊಳ್ಳೋವಲ್ಲ ಅಲ್ಲೇ ಅವಲ್ಲ, ಅದಕ್ಕೆ ಹಾಕೊಂಡಿದ್ದ. ಪದೇ ಹಾಕೊಳ್ಳೋವಲ್ಲ ಅಲ್ಲೇ ಇದ್ದಾವೆ. ನಮ್ಮನೆಗೆ ಇವತ್ತು ಸ್ಪೆಷಲ್ ಅಡುಗೆ ಏನಪ್ಪ ಅಂತಂದರೆ, ಇವತ್ತು ಬಂದು ಅಕ್ಕಿ ರೊಟ್ಟಿ. ನೋಡಿ, ಕಿವಿ ಓಲೆ ನಂಗೆ ಈ ಥರದ್ದು ಇಷ್ಟ ಅಂತ ಹಾಕೊಂಡ್ರೆ ಯಾವ ಥರ ಕುತ್ಕೊಂಬತೈತೆ ನನ್ನ ಕಿವಿಗೆ ಅಂತ ಸಿಟ್ಟೆ ಬರುತ್ತೆ. ನನಗೆ ಹೆಂಗಾಗುತ್ತೆ ಹಿಂದಿಗೆ. ಏನೋ ಇದು ಅಕ್ಕಿ ರೊಟ್ಟಿ ಮಾಡಿ ಕೋತಿ ಮರಿ ಅಡುಗೆ ಮಾಡ್ತಾರೆ ಫ್ರೆಂಡ್ಸ್. ಯಾರಾದರೂ ನೋಡಿ ಫ್ರೆಂಡ್ಸ್ ಹೆಂಗೆ ಹೇಳುತ್ತೆ ನಾಯಿ ಮರಿ. ಬೆಟ್ಟ ಅಂದಾಗ
ಕೋತಿ ಮರಿಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಈ ನಾಯಿವರಿಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಹೋಗಿ ಅದನ್ನು ಸುಡಬೇಕು. ನನಗೆ ಈ ಥರ ಇಯರಿಂಗ್ ಅಂದರೆ ತುಂಬ ಇಷ್ಟ. ಇದು ಯಾಕೋ ಕಂಫರ್ಟಬಲ್ ಆಗ್ತಾಯಿಲ್ಲ ಫ್ರೆಂಡ್ಸ್, ಸ್ವಲ್ಪ ದೊಡ್ಡದಾಗ್ಬಿಡ್ತೇನೋ ಅಂತ. ಹಾಗೇ ಚೆನ್ನಾಗಿ ಕಾಣುತ್ತೆ ನಂಗೆ ಅದೇ. ಇವಾಗ ಹೋಗಿ ಅಕ್ಕಿ ರೊಟ್ಟಿ ಸುಡ್ಲಿಕ್ಕೆಲ್ಲ ತಯಾರು ಮಾಡಿದ್ದೀನಿ. ಹಾಗೆ ಚಟ್ನಿನೂ ಮಾಡಿ ಇಟ್ಟಿದ್ದೀನಿ. ಈಗ ಹೋಗ್ಬಿಟ್ಟು ಅಕ್ಕಿ ರೊಟ್ಟಿ ಸುಟ್ಬಿಟ್ಟು ಅವನೇ ಒಂದು 4-5 ಹೆಚ್ಚಿದ್ಬಿಡೋಣ, ಅನ್ನ ಮಾಡಲ್ಲ ಆಯಿತಾ. ಹಾಂ, ಇವಾಗ ಬಟ್ಟೆಗಳ್ನ ಚೆನ್ನಾಗಿ ಒಣಗಿದ ಮೇಲೆ ತೊಗೊಂಡೋಗ್ಬೇಕು. ಅಲ್ಲಿದ್ದಾವಲ್ಲ ಬಟ್ಟೆಗಳು, ಚೆನ್ನಾಗಿ ಒಣಗಿದ ಮೇಲೆ ತೊಗೊಂಡೋಗಂಥದ್ದು. ಹೋಗೋಣ, ತಲೆ ಒಣಸ್ಕೊಂಡು ಆ ಮ್ಯಾಟಿಲ್ಲಿ ಹಾಕ್ಬಿಡ್ತೀನಿ. ಹಾಂ ಹೋಗೋಣ ಬಾ. ಬಿಸಿಲಾಗೆ ನಿಂತ್ಕೊಂಡೋಳೇನೋ ಅಂತ, ಬಿಸಿಲೇ ಇಲ್ಲ, ಬಂದರೆ ಈಗ ಬಂತು ಬಿಸಿಲು. ಇಲ್ಲ ಹೀರೋಯಿನ್. ನಮ್ಮನೆಗೂ ರೊಟ್ಟಿ ಮಾಡ್ತೀನಿ ಬಾರವಾ, ಬೇರೆ ಮನೆಗಳ್ದು ಯಾಕೆ ಬಯಸ್ತೀಯ? ನಿಮ್ಮಮ್ಮ ಇನ್ನು ಬದುಕವಳೆ, ಮಾಡ್ಕೊಡ್ತೀನಿ. ನಿಮ್ಮಮ್ಮ ಇನ್ನೂ ಇದೀನಿ ಜೀವಂಟಾಗಿ ಮಾಡ್ಕೊಡ್ತೀನಿ ಬಿಡು. ಹಾಂ ಫ್ರೆಂಡ್ಸ್, ನಿಮಗೆ ಅಕ್ಕಿ ರೊಟ್ಟಿ ನೋಡೋರು ಬರಲಿಲ್ಲ. ಏನು ಮಾಡ್ತಿದ್ದೆ? ಕೂಗು ಬಚ್ಚಿಕೊಂಡೋಳೆ ಅದೇ ಕೆಲಸ ಮಾಡ್ತಿರೋದು ಅವಳು, ಇನ್ನೇನು ಅಲ್ಲ. ನಾನಾದ್ರೆ ಹಿಂಗೆ ಹುಡುಕ ಬರ್ತೀನಿ, ಇವಳಾದ್ರೆ ಹಂಗೆ ಬರ್ತಾಳ. ಇವಳಾದ್ರೆ ಹಂಗೆ ಬರಲ್ಲ, ನಾನಾದ್ರೆ ಹಿಂಗೆ ಹುಡುಕ ಬರ್ತೀನಿ. ನಾನು ಬಂದು ಹಿಂಗೆ ಬಚ್ಚಿಕೊಂಡೆಲ್ಲ 1 ಗಂಟೆ ಆದ್ರೂ 2 ಗಂಟೆ ಆದ್ರೂ ನಾನು ಮಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಅವಳು ಬಂದೆ ಜಾಗದಾಗ ಇದ್ದೀನಿ, ಎಲ್ಲ ಒಟ್ಟು ಇದ್ದೀನಿ ಅಂತ ಆ ಜಾಗ ಹುಡ್ಕೋದೆಲ್ಲ ಸುಮ್ಮನೆ. ಈ ಥರ ಮಾಡಿದ್ರೆ ನಾವು ಫ್ರ್ಯಾಂಕ್ ಮಾಡೋಕ್ಕಾಗೋದ? ಕ್ಯೂರಿಯಾಸಿಟಿ ಬೇಡವಾ? ಅಮ್ಮ ಎಲ್ಲೋದು, ಎತ್ತೋದು, ಏನು ಹಾಂ, ಐದೋಳೋ ಬದುಕೋಳೋ ಏನದ್ಲು ಅನ್ನೋದೊಂದು ಇರಬೇಕು. ನಾನಾದ್ರೆ ಹೆಂಗೆ ಹುಡ್ಕೊಂಬರ್ತೀನಿ, ನೀನಾದ್ರೆ ಯಾಕೆ ಬರಲ್ಲ ಹಂಗೆ? ಹಾಂ, ಗೊತ್ತು ನೀ ಎಲ್ಲಿ ಬಹಿಕೊಂಡಿದ್ಯಾ ಅಂತ. ಎಲ್ಲ ಇರಲಿ, ನೀನು ನೋಡಿದ್ದಲ್ಲಿ ನಾ ಕುತೂಹಲ ಎಲ್ಲಿ ಬಂತು ನಿನಗೆ? ಗೊತ್ತು ನಂಗೆ. ಗೊತ್ತಿದ್ರೆ ಸಾಲದು, ಅದು ತೋರಿಸ್ಬೇಕು ನನಗೆ, ಪ್ರೂವ್ ಮಾಡಿ. ಅಮ್ಮ ನೀನು ಇಲ್ಲಿ ಇದೆಯಾ ನಂಗೆ ಗೊತ್ತು ಅಂತ ಅಲ್ವಾ ಫ್ರೆಂಡ್ಸ್ ಬನ್ನಿ. ಹಾಂ ಹೇಳ್ತೀಯ, ನಿಮ್ಮ ಹತ್ರ ಆಟ ಆಡ್ತೀಯ? ಫ್ರ್ಯಾಂಕ್ ಮಾಡಿದ್ದು ನಾನು ಅಲ್ವಾ ಫ್ರೆಂಡ್ಸ್? ಇವತ್ತು ಫ್ರ್ಯಾಂಕ್ ಮಾಡ್ದೇನೆ ಬಿಟ್ಟ ಅಂದ್ರೆ ಬಂದೋಗೆ. ಫ್ರೆಂಡ್ಸ್ ನೋಡಿ ಇಲ್ಲಿ ಏನಪ್ಪ ಇದು ಅಂತಂದರೆ, ಇದು ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಇಲ್ಲಿ ಚಟ್ನಿ ಮಾಡಿಟ್ಟಿದ್ದೀನಿ. ಹಾಗೆ ಈ ಅಕ್ಕಿ ರೊಟ್ಟಿ ಮಾಡಲಿಕ್ಕೆಲ್ಲ ಸಿದ್ಧವಾಗಿದೆ. ಇವಾಗ ನಾನು ಅಕ್ಕಿ ರೊಟ್ಟಿ ಸುಡ್ತಾ ಇರ್ತೀನಿ. ಅಷ್ಟೊತ್ತಿಗೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಹೋಗಿ ನೋಡ್ಕೊಂಬನ್ನಿ. ನೆಕ್ಸ್ಟ್ ಸಿಗ್ತೀನಿ. ಓಕೆನಾ? ಬಾಯ್, ಲವ್ ಯು, ಲಾಟ್ಸ್ ಆಫ್ ಲವ್ ಯು. ಫ್ರೆಂಡ್ಸ್, ಅಂತೂ ಇಂತೂ ನಮ್ಮ ಕೂಕು ನನಗೆ ಫ್ರ್ಯಾಂಕ್ ಮಾಡಿಬಿಟ್ಲು. ನಾನು ಫ್ರ್ಯಾಂಕ್ ಮಾಡೋಣ ಅಂತಂದರೆ ಇವತ್ತು ಅವಳು ನನಗೆ ಗೊತ್ತಿಲ್ದಂಗೆ, ನಾನು ಐ ಥಿಂಕ್ ಒಂಚೂರು ಕೂಡ ನಾನು ಗೆಸ್ಸೇ ಮಾಡಿರಲಿಲ್ಲ. ಆ ಥರ ನನಗೆ ಫ್ರ್ಯಾಂಕ್ ಮಾಡಿದ್ಲು. ಹೇಗಿತ್ತು ಈಗ ಫ್ರ್ಯಾಂಕ್ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಈ ಥರ ಬಚ್ಚಿಕೊಂಡ್ರೆ ಅವಳು ಬಂದು ಹುಡ್ಕೋದೇ ಇಲ್ಲ, ಒಂದು ದಿನ ಆದ್ರೂ ಹುಡ್ಕಲ್ಲ. ಹಂಗೆ ಆಟ ಮಾಡಿದ್ರೆ ನಂಗೆ ಭಾಳ ಹೊತ್ತು ಎಲ್ಲಾದರೂ ಬಚ್ಚಿಕೊಂಡು ಓದ್ಕೊಂಡು ಕುತ್ಕೋಬೇಕು ಅಂದರೆ ಆಗಲ್ಲ. ನಿಂತಿದ್ದಾಗೆ ನಾನು ಸಿದ್ದಿ ಅಂತ ಇರ್ತೀನಿ. ಹಂಗಾಗಿ ಇವಳಂತೂ ನನಗೆ ಫ್ರ್ಯಾಂಕ್ ಮಾಡಿಬಿಟ್ಲು. ಏನು ಮಾಡ್ತೀರಿ? ರೀಲ್ಸ್ ನೋಡ್ತಿದ್ಯಾ? ಒಂದು ಕುಕುಬರಿ ಏನಿದೆ ಅದು ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇದೆ. ಅದನ್ನು ನಾನು ತೋರಿಸ್ಬಿಡೋಣ ಅನ್ನತ್ತೆ, ಹಾಗಾಗಿ ಅದು ತೋರಿಸಲ್ಲ. ಕುಕುಬರಿನ ಇವತ್ತು ಏನಪ್ಪ ಅಂತಂದರೆ ವಿಶೇಷ ಮಾಡಿಲ್ಲ. ಹಾಂ, ಮೇಕಪ್ ಬೇರೆ ಮಾಡಿಲ್ಲ ಅಂತೆ ಕುಕುನಾಯಿ. ನಮ್ಮ ಮನೇಲಿ ದೇವರಿಗೆ ಇವತ್ತು ಊಟ ಸಾರಿ ಊಟ ಅಲ್ಲ, ಹೂವು ಇಟ್ಟಿಲ್ಲ. ಹೂವು ಪೂಜೆ ಮಾಡಿದಷ್ಟು ಹೂವು ಇಟ್ಟಿಲ್ಲ. ಹೂವು ಇಡೋ ಪೂಜೆ ಒಳಗೆ ಬೋರು. ಕುಕುನಾಯಿ ಹೂವು ಇಟ್ಟು ಪೂಜೆ ಮಾಡಿಲ್ಲ ಅಂದ್ರೆ ನಂಗೆ ಬೋರ್ ಅನಿಸುತ್ತೆ, ಬೇಜಾರು ಅನಿಸುತ್ತೆ. ಏನೇ ಆಗಲಿ ದೇವ್ರು ಒಳ್ಳೇದು ಮಾಡ್ತಾರೆ ಬಿಡೋದು, ಅದೆಲ್ಲ ಸೆಕೆಂಡರಿ. ಏನೇ ಒಂದು ಕೆಲಸ ಮಾಡಿದ್ರೆ ನೀಟ್ ಆ್ಯಂಡ್ ಕ್ಲೀನ್ ಇರಬೇಕು. ಅದು ಯಾಕೆ ಅಂದರೆ ಯಾಕೋ ತುಂಬ ಬಾಡೋಗಿದ್ದಾವಲ್ಲ, ಅದಕ್ಕೆ ನಂಗೆ ಹಂಗೆ ಅನಿಸ್ತಾ ಇದೆ. ತುಂಬ ಫ್ರೆಶ್ ಆಗಿತ್ತು ಅಂದರೆ ನಂಗೆ ಅನಿಸ್ತಾ ಇಲ್ಲ, ತುಂಬ ಬಾಡೋಗ್ಬಿಟ್ಟಿದೆ. ಸ್ವಲ್ಪ ಬೇಜಾರಾಯಿತು. ಹೇಗಿದೆ ಇವತ್ತು ನನ್ನ ಮೇಕಪ್? ಹೇಗಿದೆ ಫ್ರೆಂಡ್ಸ್? ಚೆನ್ನಾಗಿದೆಯಾ? ಐ ಆಮ್ ಸೋ ಬ್ಯೂಟಿಫುಲ್. ಚೆನ್ನಾಗಿದ್ದೀನಾ ಫ್ರೆಂಡ್ಸ್? ನಾನು ಹೇಗಿದ್ದೀನಿ ಕಮೆಂಟಲ್ಲಿ ತಿಳಿಸಿ. ಬ್ಯಾಡ್ ಕಮೆಂಟ್ ಹಾಕೋದು ಮಾತ್ರ ಹಾಕ್ಲೇಬೇಡ್ರಪ್ಪ. ನಾನು ನಿಮಗೆಲ್ಲ ಹೇಳಿದ್ದು ಗುಡ್ ಕಮೆಂಟ್ ಹಾಕೋರಿಗೆ ಹೇಳಿದ್ದು. ಈ ಲಿಪ್ಟಿಕ್ ಕಲರ್ ನೋಡಿದ್ರಾ ಎಷ್ಟು ಚೆನ್ನಾಗಿದೆ ಅಂದರೆ, ಈ ಲಿಪ್ಟಿಕ್ಕು ಫಸ್ಟು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಒಂದು ಲಿಪ್ಟಿಕ್ ಇತ್ತು ನನ್ನ ಹತ್ರ. ಒಂದು ಅದು ಪಿಂಕ್ ಕಲರ್ ಲಿಪ್ಟಿಕ್ಕು. ನೋಡಿದರೆ ಅದ್ರ ಕೋಟಿಂಗ್ ಕವರ್ ಏನಿರುತ್ತಲ್ಲ ಪ್ಲಾಸ್ಟಿಕ್ಕಿಂದು, ಅದು ಪಿಂಕ್ ಕಲರ್ ಇರ್ತಿತ್ತು. ಅದನ್ನು ಲಿಪ್ಟಿಕ್ ಹಚ್ಚಿದ್ರೆ ಇದೇ ಥರ ಬರ್ತಿತ್ತು. ನಂಗೆ ಆ ಲಿಪ್ಟಿಕ್ಕು ತುಂಬ ಇಷ್ಟ. ಅದು ಸೌದು ಇನ್ನೂ ಬಿಸಾಕಿಲ್ಲ, ಒಂದು ಇಷ್ಟೇ ಇರ್ಬೋದು. ಫುಲ್ಲು ತಳದಲ್ಲಿ ಒಂದು ಇಷ್ಟಿದೆ, ಅದು ಹಾಗೆ ಇಟ್ಟಿದ್ದು, ಅದು ಹಚ್ಕೊಳ್ಳೋದೇ ಇಲ್ಲ. ಬಟ್ ಈ ಒಂದು ಲಿಪ್ಟಿಕ್ ಅದೇ ಕಲರ್ ಥರನೇ ಕಾಣ್ತಾ ಇದೆ ಇವತ್ತು.
ಅಂದರೆ ಈ ಲಿಪ್ಟಿಕ್ನ ಸ್ವಲ್ಪ ರಬ್ ಹಚ್ಚಿದ್ರೆ ಡಾರ್ಕು ಏನು ಹೇಳ್ತಾರೆ ಆಶಾ ಕುಕ್ಕು ಡಾರ್ಕ್ ಪರ್ಪಲ್ ಆಗುತ್ತೆ. ಇದಾದರೆ ಸ್ವಲ್ಪ ಲೈಟಾಗಿ ಹಾಂ ರಾಣಿ ಪಿಂಕಾ ಇದು ರಾಣಿ ಪಿಂಕ್ ಅಲ್ಲ ಕುಕ್ಕುಮರಿ. ನಿಂದು ಸೀರೆ ಉಟ್ಕೊಂಡಿದ್ದಲ್ಲ ಅವತ್ತು ಸಣ್ಣಮ್ಮನವ್ರ ಮದುವೆಗೆ ಹೋದಾಗ. ಅದು ರಾಣಿ ಪಿಂಕ್ ಕುಕ್ಕುಮರಿ. ಹೋಗು ನಾಯಿ ಮರಿ ನೀನು, ಹಿಂಗೆ ಯಾರು ಹೇಳ್ತಾರೆ ಫ್ರೆಂಡ್ಸ್. ಅದು ನಮ್ಮ ಕೂಕು ಸಣ್ಣಮ್ಮನವ್ರ ಮದುವೆಗೆ ಹೋದಾಗ ಒಂದು ಸ್ಯಾರಿ ಹಾಕಿದ್ಲಲ್ಲ, ಆ ಮದುವೆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಅದು ರಾಣಿ ಪಿಂಕ್ ಕಲರ್. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಕುಕ್ಕುಮರಿ ಹೇಳ್ತಾರೆ ಅದು ರೆಡ್ ಅಂತ. ನಂಗಂತ ರೆಡ್ ಅನ್ಸಲ್ಲ, ರಾಣಿ ಪಿಂಕ್ ಅದು. ಇದು ಬಂದು ಪರ್ಪಲಲ್ಲಿ ಲೈಟ್ ಇದೆ, ಪಿಂಕ್ ಅಂತ ಅನ್ಸಲ್ಲ ಫ್ರೆಂಡ್ಸ್. ಪಿಂಕ್ ಅಂದರೆ ಹೆಂಗಿರುತ್ತೆ, ಇನ್ನೂ ಲೈಟ್ ವೈಟ್ ಆಗಿರುತ್ತೆ ಅಲ್ವಾ. ಇದಾದರೆ ಪರ್ಪಲಲ್ಲಿದೆ, ಪರ್ಪಲ್ ಡಾರ್ಕ್ ಅಲ್ಲ ಲೈಟ್ ಕಲರ್ ಇದೆ. ಪೀಸ್ಫುಲ್ ಮೈಂಡ್ ಇರುತ್ತಲ್ಲ ಆ ಥರ ಚೆನ್ನಾಗಿದೆಯಲ್ಲ. ಫ್ರೆಂಡ್ಸ್, ನನಗೆ ನುಗ್ಗೆಕಾಯಿ ಸಾಂಬಾರು ತುಂಬ ಇಷ್ಟ. ಅದನ್ನು ಯಾವಾಗ ಮಾಡ್ತೀನೋ ಅಂತೇಳಿ ಬೇಳೆ ನೆನಾಗ್ಬಿಟ್ಟಿದ್ದೀನಿ ಗೊತ್ತಾ, ಫ್ರಿಜ್ಜಲ್ಲಿ ಹಾಕಿಟ್ಟಿದ್ದೀನಿ. ನಾನು ಸಾಂಬಾರು ಮಾಡಿದರೆ ಅಷ್ಟೇ ಮಾಡೋದು, ಬೇಳೆನ ಈ ಥರ ನೆನಾಕ್ಬಿಟ್ಟು ಇಟ್ಟು ಅದನ್ನು ಮಾಡಿದೆ. ಯಾಕೆ ಅಂತಂದರೆ ಕೆಲವು ಸಲ ಬೇಳೆ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಯಾರು ಹೆಂಗೆ ಊಟ ಮಾಡಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಅಂತ. ನಂಗಂತೂ ಬೇಳೆ ಸಾರು ಏನೇ ಮಾಡಿದ್ರು ಬೇಳೆ ಕದ್ರುಕೊಂಡು ಹೋಗಿರ್ಬೇಕು, ಅದರಲ್ಲಿ ಎಲ್ಲ ಒಂದೊಂದು ಸಿಗ್ತಾ ಇರಬೇಕು. ಇವೆಲ್ಲ ಬೇಳೆ 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 ಹಂಗೆ ಸಿಗ್ತಾ ಇದೆ ಸಾರಲ್ಲಿ, ಹಿಂಗೆ ತಿನ್ನೋಕೆ ಇಷ್ಟನಾಗಲ್ಲಪ್ಪ. ನಿಮ್ಗೆ ಹೇಗೆ ಅನ್ಸುತ್ತೆ? ನನಗೆ ಆ ಥರ ಇದ್ರೇ ಇಷ್ಟ. ಅದು 1 ವಿಷಲ್ 3 ವಿಷಲ್ ಕೂಗ್ಸಿರೋ ಒಂದ್ಸಲ ಬೆಂದಿರಲ್ಲ, ಫಾಸ್ಟಾಗಿ ಉರಿಟ್ಟು ಬೇಯಿಸಿದ್ರೆ ಬೆಂದಿರಲ್ಲ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಿ, ನೆನಕ್ಕೆ ಇಟ್ಬಿಡ್ತೀನಿ. ಅನಿವಾರ್ಯತೆಯಿಂದ ನಾನು ಇವತ್ತು ಆ ಬೇಳೆ ಸಾರು ಮಾಡೋಕ್ಕಾಗಲಿಲ್ಲ, ಆದ ಕಾರಣ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಕಾಫಿ ಬೇಕು ಹಾಕು. ಕೂಕ ಮತ್ತೆ ಕೇಳಿದ್ರೆ ಫ್ರೆಂಡ್ಸ್ ಹೆಂಗೆ ಮಾತಾಡ್ತೀನಿ ನಾಯಿ ಮರಿ. ಒಬ್ಬರು ವೀವರ್ ಇದ್ದರು, ಅವರು ನಮ್ಮ ನಾನು ಲೈವಿಗೆ ಯಾವಾಗಲೂ ಲೈವಿಗೆ ಹೋಗ್ತಾ ಇದ್ದೆ. ಅವಾಗ ಹೇಳೋರು, ನನ್ನ ಮಗಳಿಗೂ ಕೂಡ ನಿಮ್ಮ ಮಗಳ ಹೆಸರನ್ನೇ ಇಟ್ಟಿದ್ದೀನಿ ಕೂಕು ಅಂತೇಳಿ. ಅವ್ರು ಇವಾಗ ಕಮೆಂಟ್ ಮಾಡ್ತಾ ಇಲ್ಲ, ಗೊತ್ತಿಲ್ಲ ನಂಗೆ. ಅವ್ರು ಇವಾಗ ಅವ್ರ ಮಗಳಿಗೆ ಕೂಕು ಅಂತಲೇ ಕರೀತಾರೋ ಇಲ್ಲ ಅಂತೇಳಿ. ಅವ್ರ ಮಗಳ ನೇಮು ಬೇರೆ ಇತ್ತು, ಬಟ್ ಆದರೆ ಅವರು ನಾನು ಕೂಡ ನನ್ನ ಮಗಳ ಕೂಕು ಅಂತ ಕರಿತೀವಿ ಅಂತ ಹೇಳ್ತಾಯಿದ್ರು. ನಾನು ಅವಾಗ ತುಂಬ ಲೈವಿಗೆ ಹೋಗ್ತಿದ್ದೆ. ಅವಾಗ ದಿನ 6 ಗಂಟೆಯಿಂದ 8 ಗಂಟೆ 8:30 9 ಗಂಟೆ ಅವ್ರಿಗೂ ಲೈವ್ಗೆ ಹೋಗಿ ಕುತ್ಕೊಂಡು ಮಾತಾಡ್ತಾ ಇದ್ದೆ. ಯಾವಾಗ ಕೆಲವೊಂದಷ್ಟು ಜನಗಳು ಬಂದು ಉದ್ಧಾರ ಆಗದೇ ಇರ್ತಾವಲ್ಲ, ಹಾಳಾಗೋಗೋದು ಬಂದಿರುತ್ತಲ್ಲ ಅಂಥವು ಬಂದು ಅವು ಹಾಳಾಗಿರೋದಲ್ಲ, ನಮ್ಮನ್ನು ಬೇರೆ ಹೇಳ್ಕೊಳಕ್ಕೆ ಬರ್ತಾಯಿದ್ವು. ಅದು ಆ ಬ್ಯಾಡ್ ಕಮೆಂಟ್ಗೋಸ್ಕರ ನಾನು ಲೈವಿಗೆ ಹೋಗ್ದಂಗೆ ಆಗ್ಬಿಟ್ಟು. ಇರಲಿ ಬಿಡಿ, ಇವನ್ನ ಈ ವ್ಲಾಗಲ್ಲೇ ನಾನು ಹಾಯ್ ಬಾಯ್ ಹೇಳ್ತೀನಿ. ಅದು ಯಾವ ಹಾಡು ಅಂತ ಕಮೆಂಟಲ್ಲಿ ತಿಳಿಸಿ, ಅದು ಯಾವ ಭಾಷೆ ಅಂತಾನು ಕಮೆಂಟಲ್ಲಿ ತಿಳಿಸಿ. ಅಟ್ಲೀಸ್ಟ್ ನಿಮ್ಗೆ ಯಾವ ಹಾಡೋದು ಅದು ಲಹರಿ ಬರ್ತಲ್ಲ ಸ್ಟಾರ್ಟಿಂಗ್ ಪದಗಳು ಗೊತ್ತಾಗಲಿಲ್ಲ ಅಂದರೆ ಇದು ಯಾವ ಸಾಂಗು ಅಥವಾ ಯಾವ ಒಂದು ಭಾಷೆದಂತಲ್ಲ ಅದು ತಿಳಿಸಿ. ನಾನು ಮ್ಯೂಸಿಕ್ ಹೇಳ್ತೀನಿ ಅಷ್ಟೇ, ಆಯಿತಾ? ಯಾವ ಹಾಡಂತ ಹೇಳಿ. ಇಲ್ಲಿ ಕೈ ತಗೋತೈತೆ ಅಂತ ಹಿಂಗೆ ಬರ್ತಾರೆ, ಆ ಥರನೇ ಬರುತ್ತೆ ಸ್ಟೆಪ್, ಆ ಥರನೇ ಇರುತ್ತೆ. ವೆರೈಟಿ ಸ್ಟೆಪ್ಸ್. ಇಲ್ಲಿ ಹಿಂಗಂದ್ರೆ ಇಲ್ಲಿ ಸಿಗುತ್ತೆ, ಹಿಂಗಂದ್ರೆ ಇಲ್ಲಿ ಸಿಗುತ್ತೆ, ಹಿಂಗಂದ್ರೆ ಇಲ್ಲಿ ಸಿಗುತ್ತೆ. ಕೈಯಮ್ಮ ಹುಷಾರು. ಹಿಂಗೆ ಕೈ ಹಿಂಗಂದ್ರೆ ಫ್ಯಾನ್ ಸಿಗುತ್ತೆ, ಬ್ಯಾಗ್ ಸಿಗುತ್ತೆ, ಹಿಂಗಂದ್ರೆ ನೋಡಿ ಕೈ 2 ನೋಡಿಲ್ಲ. ಎತ್ತತ್ ನಾವು ಹಿಂಗೆ ಅನ್ನಂಗೆ ಇಲ್ಲ, ಹುಷಾರ ಡ್ಯಾನ್ಸ್ ಮಾಡ್ಬೇಕು ಹಿಂಗೆ. ಯಾವ ಹಾಡಿದು ಯಾವ ಮೂವಿದು ಗೊತ್ತಿದ್ರೆ ಹೇಳಿ. ಒಂದು ಸ್ವಲ್ಪ ಹೇಳಿದ್ದೀನಲ್ವಾ, ಸ್ವಲ್ಪ ಹೇಳಿದ್ದೀನಿ ಹೆಂಗೆ ಏನು ಹಾಡಿನೊಂದು ಲಹರಿ ಅಂತ ಇರುತ್ತಲ್ಲ, ಅದನ್ನು ಹೇಳಿದ್ದೀನಿ. ಅದು ಬಂತ ಅದು ಯಾವುದಂತ ಹೇಳಿ. ಯಾರು ಎಷ್ಟು ನಿಮಗೆ ಮೂವಿ ಹಾಡು ಸಾಂಗ್ಸು ನೀವು ಇಂಟ್ರೆಸ್ಟ್ ಕೊಟ್ಟು ನೋಡ್ತೀರಾ ಅಂತ ನನಗೆ ಗೊತ್ತಾಗುತ್ತೆ, ಆಯಿತಾ? ಅಷ್ಟೇ. ನನ್ನ ನೆನ್ನೆ ಮನೆಯೆಲ್ಲ ಬೆಂಚ್ ಸೇರ್ಬಿಟ್ಟಿತ್ತು, ಇವಾಗ ಸ್ಟೆಪ್ ಹಾಕ್ಬಿಟ್ಟೆ ಆಟೋಮೆಟಿಕ್ ಸರಿ ಆಯ್ತು. ನಾನು ಭಾಳ ದಿನ ವಾರಗಟ್ಲೆ ಬಿಡೋದಿಲ್ಲ, 2 ದಿನ 3 ದಿನ ಬಿಟ್ಟಿರ್ತೀನಿ. ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ಹಿಂಗೆ ಸೇದಿರುತ್ತೆ ಅಂದರೆ ಹಿಂಗೆ ಬಗ್ಗಕ್ಕಾಗಲ್ಲ, ಹಿಂಗೆ ಕುತ್ಕೊಳ್ಳೋಕ್ಕಾಗಲ್ಲ. ಯಾವ ಟೈಮಲ್ಲೂ ಎಂಡಿಂದ ಲಾಸ್ಟಲ್ಲೂ ತಿಳ್ಕೊಳ್ಳಿ, ಯಾವ ಟೈಮಲ್ಲಾದ್ರೂ ಕುತ್ಕೊಳ್ಳೋಕ್ಕಾಗಲ್ಲ, ಆ ಥರ ಗೊತ್ತಾಯ್ತಾ? ಅಷ್ಟು ಇದು ಪೇನ್ ಆಗ್ತಾ ಇರುತ್ತೆ. ಅಮ್ಮ ಸೊಂಟೆ ನೋವು 30+ ಆದಮೇಲೆ ಸೊಂಟೆ ನೋವು ಕಾಮನು ಅಡಿಟೈಸು.
ಉಲ್ಲಾಸದ ಹೂ ಮಳೆಯೇ ಜಿನುಗುತ್ತಿದೆ ನನ್ನಲ್ಲಿ ಆರಾಮ ಅದೆಲ್ಲ ಅವಲಿ ಮಾಡೋದು ಅಷ್ಟೇ ಅದು ಹಿಂಗೆ ಎರಡು ಕೈಯು ಹಂಗೆ ಉಲ್ಲಾಸದ ಮಳೆ ನೀ ಅಂತ ಅದು ಹಾಡು ಅದಾಗಿ ಅದೇ ಬರಬೇಕು ಅಂದರೆ ಮೊಬೈಲಲ್ಲೋ ಟಿವಿಯಲ್ಲಿ ಬರಬೇಕು ಜೋಶ್ ಚೆನ್ನಾಗಿ ಬರುತ್ತೆ. ಹೌದು ಹೇಳ್ಕೊಂಡು ಡ್ಯಾನ್ಸ್ ಮಾಡೋಕೆ ಬರಲ್ಲಪ್ಪ. ಹೇಗೆ ಮಾಡಿದೆ ಫ್ರೆಂಡ್ಸ್ ಡ್ಯಾನ್ಸ್ ಕಮೆಂಟಲ್ಲಿ ತಿಳಿಸಿ. ಲವ್ ಯು ಲಾಟ್ಸ್ ಆಫ್ ಲವ್ ಯು. ನಂಗೆ ಹೊಟ್ಟೆ ಅಷ್ಟಿಲ್ಲ. ಸೌಂಡ್ ಕಮ್ಮಿ ಕಡು ಸೌಂಡು. ಫ್ರೆಂಡ್ಸ್ ಇವಾಗ ತಾನೇ ಊಟ ಮಾಡಿದ್ವಿ. ಹಪ್ಪ ಹಚ್ಕೊಂಡು ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗ್ನ. ಓಕೆನಾ? ಒಂದಷ್ಟು ದಿನ ಹಾಂ ಮೆಂತೆ ಭಾತ್ ಒಂದು 6 ತಿಂಗಳು, ಗೋಬಿ ಮಂಚೂರಿ ಒಂದು 6 ತಿಂಗಳು, ಈ ಥರ ಒಂದು ಯಾವುದಾದ್ರು ಒಂದು ಟೇಸ್ಟ್ ಇರುತ್ತೆ ಅದೊಂದು ಕಂಟಿನ್ಯೂ ಒಂದು 6 ತಿಂಗಳು ಹಿಂಗಿರುತ್ತೆ. ಇವಾಗ ಇದೊಂದು ಗ್ರೇವಿ ಹಾಂ ಅದು ತಿಂದು ಬೋರ್ ಆಗೋವರೆಗೂ ಆಮೇಲೆ ನೆಕ್ಸ್ಟ್ ಹೊಸದು ಆಟೋಮೆಟಿಕ್ ಇದು ಬೋರ್ ಆಯಿತು ಅಂದರೆ ಅದು ಆಟೋಮೆಟಿಕ್ ರುಚಿ ಇಟ್ಕೊಂಡೆ ಇಟ್ಕೊಳ್ತೆ. ಯಾಕಂದ್ರೆ ಹೊಟ್ಟೆ ಶುರು ಕೇಳಲ್ಲ, ಇದರಲ್ಲಿ ಯಾಕೋ ಟೇಸ್ಟ್ ಸಿಗ್ತಲ್ಲ ಅದು ಸಿಗ್ತಾಯಿದೆ ಅಂತೇಳಿ. ಹಾಗಾಗಿ ಆವಾಗ ನಾವು ಅದನ್ನು ಕಂಟಿನ್ಯೂ ಮಾಡ್ತೀವಿ. ಇವಾಗ ವಾಂಗಿಭಾತ್ ಆಯಿತು, ಮೆಂತೆ ಭಾತ್ ಆಯಿತು, ಸಾರಿ ವಾಂಗಿಭಾತ್ ಅಲ್ಲ ಮೆಂತೆ ಭಾತ್ ಆಯಿತು, ಏನು ಪಲಾವ್ ಆಯಿತು, ಆಮೇಲೆ ಗೋಬಿ ಮಂಚೂರಿ. ಅಪ್ಪ ಗೋಬಿ ಮಂಚೂರಿ ತಿಂತಿದ್ದೆ ಅಂದರೆ ಏನಷ್ಟ ದಿನಾನು ಗೋಬಿ ಮಂಚೂರಿ ಮಾಡೋದು, ಡ್ರೈ ಗೋಬಿ ಮಾಡೋದು, ತಿನ್ನೋದು ಕೂತ್ಕೊಂಡು. ಕಾಫಿ ಕುಡಿಯೋಕ್ಕಿಂತ ಮುಂಚೆ ಒಂದಷ್ಟು ತಟ್ಟೆಗೆ ಹಾಕೊಂಡ್ಬಿಡೋದು, ತಿನ್ನೋದು. ಹಿಂಗೆ ಡೈಲಿನೂ ಮಾಡ್ತಿದ್ದೆ. ಗೋಬಿ ಮಂಚೂರಿ ಇವಾಗ ನೆನೆಸ್ಕೊಳ್ಳಲ್ಲ. ಅಲ್ಲಿ ಫಸ್ಟ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಬೋಂಡಾ ಬೋಂಡಾನಾ ಬಜ್ಜಿನಾ ಅಂತೇಳಿ ಅವರು ಕೂಡ ಅಷ್ಟೇ. ನಾನು ಬರ್ರಿ ಅವು ಬೋಂಡಾ ಬಜ್ಜಿ ಮೆಣಸಿನ್ಕಾಯಿ ಇಲ್ಲ ಅಂತಂದರೆ ಹೋಗಿ ಆಲೂಗಡ್ಡೆದಾದ್ರೂ ಸಿಗೋದಲ್ಲ, ಅಲ್ಲಿ ಆಲೂಗಡ್ಡೆದಾದ್ರೂ ತೊಗೊಂಬಂದು ಆಲೂಗಡ್ಡೆ ತೊಗೊಂಬಂದಾದ್ರೂ ನಾನು ಕಡ್ಲೆಟ್ ತೀರಿಸ್ಬಿಟ್ಟು ಬೋಂಡ ತಿಂದು ಕಾಫಿ ಕುಡಿತಿದ್ದೆ. ಇವಾಗ ಆಲೂಗಡ್ಡೆ ಬೋಂಡದೆಲ್ಲ ನೆನೆಸೋದೇ ಇಲ್ಲ. ರೇರು ಮಾಡಿದ್ರು ಕೂಡ ತಿನ್ನೋದಿಲ್ಲ, ನಾನು ಒಬ್ಬಳೇ ತಿನ್ನಬೇಕು. ಅದು ನಾಯಿ ಮರಿ ತಿನ್ನೋದಿಲ್ಲ. ಅದು ಕೋತಿ ನಾಯಿ ಆಗಿತ್ತು. ಕೋತಿ ನಾಯಿ ಪ್ರಾಣಿ, ಅದು ಪ್ರಾಣಿ ಪ್ರಾಣಿ ಒಂದೊಂದು ಪ್ರಾಣಿ. ನನ್ನ ಪ್ರಾಣಿ ಇದು, ನನ್ನ ಪ್ರಾಣಿ ಗೊತ್ತಾ? ಸಣ್ಣ ಪಪ್ಪು ಅದು ನಾಯಿ ಮರಿ, ಅದು ಸಣ್ಣ ಪಪ್ಪು ನಾಯಿ ಮದ್ದು. ಅವಕಾಶ ಆಗ್ತಿದ್ದೀರಿ, ಊಟ ಮಾಡಿದ್ರಿ? ಬೊಗಳೆ ನೀತಾನೆ ನನಗೆ ದೃಷ್ಟಿ ತೆಗ್ದೇಳು. ಇದು ಯಾವುದೆಲ್ಲ ಒಂದು ಹಾಡು ನೋಡಿದ್ದು, ಹಾಡು ಬ್ಲಾಗಲ್ಲಿ ಹಾಡು ಮೀಮ್ಸ್ ಆಗ್ತಾರಲ್ಲ ಅಲ್ಲ, ಹಾಡಲ್ಲಿ ಅಲ್ಲ ಬ್ಲಾಗಲ್ಲಿ ಮೀಮ್ಸ್ ಆಗ್ತಾರಲ್ಲ, ಅದು ನನಗೆ ಬಾಯಿಗೆ ಬನ್ನಿ. ಬ್ಲಾಗಲ್ಲಿ ಮೀಮ್ಸ್ ಕೊತ್ತಿನಾಯಿ ತಿನ್ನೋ ಗಂಟೆ ಕೊಕ್ಕಬತ್ತಿ ಈಟ್ ತಿನ್ನೋದಕ್ಕೆ 1 ಗಂಟೆ ತಿನ್ನೋದು ಈಟು. ಕೋತಿ ನೀನು, ನಾನು ಅಮ್ಮ, ನೀ ಕೋತಿ. ನಾನು ಯಾರು? ನಾನಂತ ಹೇಳಿದ್ದು. ನೀ ಕೋತಿ. ಏನ್ ಲಾಲ? ನಾನು ಹೇಳ್ತೀನಿ, ಅದು ಯಾರಂತ ಹೇಳ್ತೀಯ? ಲಾಲ ಹಿಂಗೆ ನಾನು ಆಡೋ ಡ್ಯಾನ್ಸ್ ಮಾಡಿದೆ. ನಾನು ಆಡೋ ಮ್ಯೂಸಿಕಲ್ಲೇ ನೀವು ಅದು ಕಂಡುಹಿಡಿಯೋದು. ಆ ಥರ ಹೇಳಿದೆ ಇವಳು ಲಾಲ ಅಂದ್ರೆ ನಾನು ಹೆಂಗೆ ಕಂಡುಹಿಡೀಲಿ ಫ್ರೆಂಡ್ಸ್? ಯಾವ ಸಾಂಗ್ ಗೆಸ್ ಮಾಡು. ಕಂಡುಹಿಡಿಯಲ್ಲ. ನೀವು 1 ಕೋಟಿ ಕೊಡ್ತಿರೋದು ನಾನು ಕಂಡುಹಿಡಿಯಲ್ಲ. ಅದನ್ನ ಯಾಕೆ ಬರಲ್ಲ. ಲೋಲ ನಾನು ಸುಮಾರು ಹಾಡುಗಳು ನೋಡ್ತೀನಿ, ಸುಮಾರು ಬ್ಲಾಗ್ ನೋಡ್ತೀನಿ. ಪಿಕ್ಚರ್ ಅಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ಏನ ಬಂದರೆ ಅವಡೆಲ್ಲ ಗೊತ್ತಿರುತ್ತೆ. ಅದು ಹೈಲೈಟ್ ಆಗಿದ್ದವು. ಯಾರಾದ್ರಲ್ಲಿ ಧಾರೆಗನ ಹಾಕೊಂಡು ಮೊಬೈಲಾಗಿ ಹೋಗ್ತಾ ಇರ್ತಾರೋ ಅದಾದ್ರೂ ಕಿವಿ ಬಿದ್ದಿರುತ್ತೆ, ಆ ಮ್ಯೂಸಿಕ್ ಹಾಡು ಗೊತ್ತಾಗುತ್ತೆ. ಆ ಒಂದು ಇದು ರಿದಮ್ಗಳು ಏನಿರ್ತಾವಲ್ಲ, ಇದು ಲಾಲ ಅದು ಗೊತ್ತಿಲ್ಲ. ಸೋತಿಲ್ಲ, ಗೊತ್ತಿಲ್ಲ. ಹೇಳು ಹೇಳಿ. ಸೋತೆ ಅನ್ನೋದು ಪದದ ಇನ್ನೊಂದು ಅರ್ಥನೇ ಗೊತ್ತಿಲ್ಲ. ಮಾಡ್ಬಿಡ್ತೀನಿ ನಾನು. ಯಾಕೆ ಸೋಲನೆ? ಹೇಳ ಯಾರಂತ? ಹೇಳ. ನಾನು ನಾನು
ಸಾಂಗ್ ಇತ್ತಲ್ಲ ನಾನು ಅಂತ ಉಪ್ಪಿಗೆ ತೋರಿಸಿ ಬೇರೆ ಎಲ್ಲ ಹಂಗಲ್ಲ ಅದು ಅರೆಗೆ ನಾನು ಅಂತ ಬರುತ್ತೆ ಕಣಮ್ಮ. ನಾನು ಕೇಳಿಲ್ಲಪ್ಪ. ಇನ್ನೇನೋ ಹೊಸದಾಗಿ ಹಾಕಿ ತೋರಿಸಿದ್ರೆ ನನಗೆ ಗೊತ್ತಾಗ್ತೀಗ. ಕಮೆಂಟ್ ಮಾಡಿ ಕರೀತಾ ಸಾಂಗ್ ಇದೆ ಇಲ್ಲ ಅಂತ ಅವ್ರಿಗೆ. ಸಿಕ್ಕೊಂಡ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದೆ ನಮ್ಮ ಹತ್ರ ಮರಿಬೇಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ, ತುಂಬ ಚೆನ್ನಾಗಿ ವ್ಯೂಸ್ ಕೊಡಿ. ನಾನು ಕೂಡ ಡೈಲಿ ವ್ಲಾಗ್ನ ಹಾಕ್ತೀನಿ, ಪ್ರತಿದಿನವೂ ಕೂಡ ಮಿಸ್ ಮಾಡದೆ ವೀಡಿಯೋ ಹಾಕ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಆದಷ್ಟು ಬೇಗ ಟೀ ಶರ್ಟ್ ಕಲೆಕ್ಷನ್ ವೀಡಿಯೋ ಬರುತ್ತೆ, ಓಕೆನಾ?